ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 28/3/2025 ಶುಕ್ರವಾರ. ಇವತ್ತಿನ ದಿನ ಹೇಗಿದೆ, ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಯವರಿಗೆ ಇವತ್ತು ಫಲಪ್ರದವಾಗಿದೆ, ಜೊತೆಗೆ ಇವತ್ತಿನ ಪಂಚಾಂಗ, ತಿಥಿ ಹಾಗೆ ಪ್ರತಿನಿತ್ಯದ ನಮ್ಮ ಇಂದಿನ ಸಂಚಿಕೆಯಂತೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಯಾವ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರೂಜಿಗಳನ್ನ ಸ್ವಾಗತಿಸ್ತಾ ಇದ್ದೀನಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಮಾಕೃಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರಕಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ತುಂಬಾ ತಡ ಮಾಡೋದು ಬೇಡ, ಎಲ್ಲರೂ ಸಹ ಕಾಯ್ತಾ ಇರ್ತೀರಾ. ಹಾಗಾಗಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರೂಜಿ. ತುಂಬ ವಿಶೇಷವಾಗಿ 28 ಮಾರ್ಚ್ 2025 ಶುಕ್ರವಾರ. ಇವತ್ತಿನ ಒಂದು ಪಂಚಾಂಗದ ಪ್ರಕಾರ ಚತುರ್ದಶಿ ತಿಥಿ, ಕೃಷ್ಣ ಪಕ್ಷ, ಪೂರ್ವ ಭಾದ್ರ ನಕ್ಷತ್ರ ಮತ್ತು ಶುಕ್ಲ ಯೋಗ. ಅದೇ ರೀತಿ ಕರ್ಣ ಒಂದು ವಿಷ್ಟಿಕರ್ಣ ಅಂತ ಹೇಳ್ತೀವಿ. ವಾರ ಬಂದು ಶುಕ್ರವಾರ ಅಂತ. ಸೊ ಈ ಒಂದು ಇವತ್ತಿನ ಪಂಚಾಂಗದ ಪ್ರಕಾರ ಇವತ್ತಿನ ದಿನದ ಕಾಲಮಾನದಲ್ಲಿ, ಬೆಂಗಳೂರಿನ ಕಾಲಮಾನದಲ್ಲಿ 6 ಗಂಟೆ 19 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 6 ಗಂಟೆ 29 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ತುಂಬ ವಿಶೇಷವಾಗಿ ಮುಹೂರ್ತ ಭಾಗಕ್ಕೆ ಬಂದಾಗ ಇವತ್ತಿನ ರಾಹುಕಾಲ 10 ಗಂಟೆ 53 ನಿಮಿಷದಿಂದ 12 ಗಂಟೆ 25 ನಿಮಿಷ, ಯಮಗಂಡ ಕಾಲ 3 ಗಂಟೆ 27 ನಿಮಿಷದಿಂದ 4 ಗಂಟೆ 59 ನಿಮಿಷ, ಗುಳಿಕ ಕಾಲ 7 ಗಂಟೆ 51 ನಿಮಿಷದಿಂದ 9 ಗಂಟೆ 22 ನಿಮಿಷವಾಗಿರುವಂಥದ್ದು. ಅಭಿಜಿತ ಮುಹೂರ್ತ ಅಂದರೆ ತುಂಬ ವಿಶೇಷವಾಗಿ ನೀವೇನೇ ಒಂದು ಮುಹೂರ್ತದಲ್ಲಿ ಅತಿ ಒಳ್ಳೆಯ ಯೋಗ ಅಂತ ಹೇಳ್ತೀವಿ. ಅಭಿಜಿತ ಮುಹೂರ್ತ, ಅಭಿಜಿತ ಲಗ್ನ ಅಂತ ನಾವು ತಗೊತೀವಿ. 12 ಗಂಟೆಯಿಂದ 12 ಗಂಟೆ 49 ನಿಮಿಷ ಇವತ್ತಿನೊಂದು ಪಂಚಾಂಗ ಮತ್ತು ವಿಶೇಷವಾದ ಮುಹೂರ್ತ ಭಾಗವಾಗಿದೆ. ಓಕೆ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನು ನೋಡಿದ್ವಿ ಗುರೂಜಿ. ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಮೊದಲನೇ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಶುಕ್ರವಾರ ಹೇಗಿದೆ ಇವರಿಗೆ? ಮೇಷರಾಶಿಯವರು ನಿಮ್ಮ ಹೇರಳ ಶಕ್ತಿಯನ್ನು ಹೊಂದಿರುತ್ತೀರಿ, ಆದರೆ ಕೆಲಸದ ಒತ್ತಡ ನಿಮ್ಮನ್ನು ಉದ್ವಿಗ್ನಗೊಳಿಸುವಂಥದ್ದು. ಆದಷ್ಟು ನಿಧಾನವಾಗಿ ತಾಳ್ಮೆಯಿಂದ ಇರಿ, ದಿನ ಚೆನ್ನಾಗಿರುವಂಥದ್ದು. ಓಕೆ, ತಾಳ್ಮೆ ಆ ದಿನವನ್ನ ಇವತ್ತು ಮೇಷರಾಶಿಯವರು ತಂದ್ಕೊಳ್ಬೇಕಾಗಿದೆ. ತಂದ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ವೃಷಭ ರಾಶಿಯ ಇವತ್ತಿನ ದಿನ ನೋಡೋಣ. ವೃಷಭ ರಾಶಿ, ನಿಮ್ಮ ವ್ಯಕ್ತಿತ್ವ ಇವತ್ತು ಒಂದು ಆಕರ್ಷಕವಾಗಿರುವಂಥದ್ದು. ಇದರಿಂದ ನಿಮ್ಮ ಸ್ನೇಹಿತರಿಂದ, ಬಂಧು ಬಾಂಧವರಿಂದ ಸಹಕಾರ ಸಿಗುವಂಥ ದಿನ, ಖುಷಿಯಾಗಿರುವಂಥ ದಿನ ಇವತ್ತಾಗಿರುವಂಥದ್ದು. ವೃಷಭ ರಾಶಿಯ ದಿನ ಭವಿಷ್ಯವನ್ನ ನೋಡಿದ್ವಿ ಗುರೂಜಿ. ಮುಂದುವರೆದು ಮಿಥುನ ರಾಶಿಯ ಇವತ್ತಿನ ದಿನ ಭವಿಷ್ಯ ಹೇಗಿದೆ? ಸೊ ಮಿಥುನ ರಾಶಿಯವರಿಗೆ ದೈಹಿಕ ಫಲ ನಿರ್ವಹಿಸಲು ನೀವು ಕ್ರೀಡೆ ಮತ್ತು ಹೆಚ್ಚು ಕ್ರಿಯಾತ್ಮಕ ಕೆಲಸಗಳನ್ನು ಇವತ್ತು ಮಾಡುವಂಥದ್ದು. ಹೆಚ್ಚು ಶ್ರಮವಾಗಿ ನಿಮ್ಮ ಒಂದು ದಿನ ಮುಗಿಸುವಂಥ ದಿನ ಇವತ್ತಾಗಿರುವಂಥದ್ದು. ಶ್ರಮದಿಂದ ದಿನವನ್ನ ಮುಗಿಸುವಂತಹ ದಿನ ಆಗಿದೆ. ಮಿಥುನ ರಾಶಿಯವರಿಗೆ ಕೂಡ ಒಳ್ಳೆಯದಾಗಲಿ. ಗುರೂಜಿ, ಕರ್ಕಾಟಕ ರಾಶಿಯ ಬಗ್ಗೆ ನೋಡೋಣ. ಇವತ್ತಿನ ದಿನ ಇವರಿಗೆ ಫಲಪ್ರದವೋ ಹೇಗೆ? ಕರ್ಕಾಟಕ ರಾಶಿಯವರು ಮನೆಯಲ್ಲಿ ಧರ್ಮ ಕಾರ್ಯಗಳನ್ನು ನಡೆಸುವಂಥ ದಿನವಾಗಿರುವಂಥದ್ದು ಮತ್ತು ಪ್ರೀತಿಯಿಂದ ಯಾವುದೇ ಸಂಕಷ್ಟವನ್ನು ಎದುರಿಸುವಂಥ ಇವತ್ತಿನ ಒಂದು ದಿನ ಆಗಿರುವಂಥದ್ದು. ಯಾವುದೇ ಒತ್ತಡ ಇದ್ರೂ ಕೂಡ ಈ ಒಂದು ಪರಿಹಾರದ ಮೂಲಕ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರ ಮೂಲಕ ಇವತ್ತಿನ ಕರ್ಕಾಟಕದ ರಾಶಿಯವರ ದಿನ ಚೆನ್ನಾಗಿರುವಂಥದ್ದು. ಓಕೆ, ಕರ್ಕಾಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ತಿಳಿದುಕೊಂಡ್ವಿ. ಗುರೂಜಿ, ನಮಗೆ ಒಂದು ಪ್ರಶ್ನೆ ಬಂದಿದೆ ವಾಟ್ಸಪ್ನಲ್ಲಿ. ಸೊ ಅವರ ಹೆಸರು ವನಿತಾ ಅಂತ ಹೇಳಿ ಗುರೂಜಿ. ನೋಡೋಣ. ಅವರ ಜನ್ಮ ದಿನಾಂಕ 8/2/1992. ಮತ್ತೊಮ್ಮೆ ಹೇಳಿ. 8/2/1992. ಸಮಯ, ಜನ್ಮ ಸಮಯ ಬಂದು 8 ಗಂಟೆ 5 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ಇದು PM ಲೆಕ್ಕದಲ್ಲಿ. ಸ್ಥಳ ಸಾಗರ. ಗುರೂಜಿ ಅವರು ಸಂತಾನ ಭಾಗ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ನನಗೆ ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ಇನ್ನೂ ಸಹ ಮಗು ಆಗಿಲ್ಲ, ಏನಾದರೂ ಪರಿಹಾರ ಕ್ರಮ ತಿಳಿಸ್ತೀರಾ ಅಂತ ಹೇಳಿ. ನೋಡಿ, ಸಂತಾನ ವಿಚಾರವಾಗಿ ನಮಗೆ ಹೆಣ್ಣು ಮತ್ತು ಗಂಡು ಅಂದರೆ ಅವರ ಪತಿ ವಿಚಾರವಾಗಿ ಕೂಡ ಮಾಹಿತಿ ಬೇಕಾಗುತ್ತೆ. ಆದರೂ ಇವರ ಜಾತಕದಲ್ಲಿ ಪಂಚಮಾಧಿಪತಿಯ ಒಂದು ಸಂಬಂಧ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಇವ್ರದ್ದು ಜನ್ಮಸ್ಥಳ ಯಾವುದು ತಿಳಿಸಿದ್ರಿ? ಸಾಗರ, ಶಿವಮೊಗ್ಗ. ಸಾಗರ. ಓಕೆ, ಸಾಗರ ಮತ್ತು ಶಿವಮೊಗ್ಗ ಜಿಲ್ಲೆ ಅಂತ ತಿಳಿಸ್ತಾ ಇದ್ದೀರಾ. ಸೊ ವನಿತಾ ಅವರ ಜಾತಕದ ವಿಚಾರವಾಗಿ ನೋಡಿದರೆ ಇವರು ಶನಿವಾರ ಹುಟ್ಟಿರುವಂಥದ್ದು, ರೇವತಿ ನಕ್ಷತ್ರ, ಮೀನ ರಾಶಿ ಬರುತ್ತೆ. ಸೊ ಇವರಿಗೆ ಸಿಂಹ ಲಗ್ನದ ಜಾತಕ. ಮತ್ತು ಸಂತಾನ ವಿಚಾರವಾಗಿ ನೋಡಿದ್ರೆ ನಾವು ಪಂಚಮಾಧಿಪತಿಯ ಗ್ರಹಗಳ ಒಂದು ಸಂಬಂಧಗಳನ್ನು ನೋಡ್ತಾ ಬರ್ತೀವಿ. ಇವರಿಗೆ ಶುಕ್ರ ಮಹಾದಶೆಯಲ್ಲಿ ಗುರು ಅಂತರ್ದಶ ನಡೀತಾ ಇದೆ. ಸೊ ಪಂಚಮ ಸ್ಥಾನಕ್ಕೆ ಪುತ್ರ ಸಂತಾನ ಸ್ಥಾನ ಅಂತ ಹೇಳ್ತೀವಿ. ಪಂಚಮದಲ್ಲಿ ರಾಹು, ಶುಕ್ರ, ಮಂಗಳ ಗ್ರಹ ಇರುವಂಥದ್ದು.
ಪಂಚಮದಲ್ಲಿ ರಾಹು ಬಂದಾಗ ಪಿತೃದೋಷ ಒಂದು ನಾವು ಸಾಮಾನ್ಯವಾಗಿ ಕಾಣ್ತಾ ಬರ್ತೀವಿ. ಅದ್ರ ಜೊತೆ ಪಂಚಮದಲ್ಲಿ ಕುಜ ಇರಲು ಏನಾಗುತ್ತೆ ಅಂದರೆ ಯಾವಾಗಲೂ ಇವರಿಗೆ ಮಿಸ್ಕ್ಯಾರೇಜಸ್ ಆಗ್ತಾ ಇರುವಂಥದ್ದು, ಕನ್ಸೀವ್ ಆದರೂ ಕೂಡ ಬೇಗ ಬೇಗ ಮಿಸ್ಕ್ಯಾರೇಜ್ ಆಗ್ತಾ ಇರುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇರ್ತೀವಿ. ಸೊ ಇವರು ಪಿತೃದೋಷಕ್ಕೆ ಪರಿಹಾರಗಳು ಮುಂಚೆ ಮಾಡಿದಿರಲ್ಲ ಗೊತ್ತಿಲ್ಲ, ಆ ಪರಿಹಾರಗಳನ್ನು ನದಿ ತೀರದಲ್ಲಿ ಪಿತೃದೋಷ ಪರಿಹಾರ ಕಾರ್ಯಗಳನ್ನು ಮಾಡ್ಬೋದು. ಅಥವಾ ಕ್ಷೇತ್ರಗಳಂತಂದರೆ ನಂಜನಗೂಡು, ಶ್ರೀರಂಗಪಟ್ಟಣ ಅಥವಾ ಇಲ್ಲಿ ನಮಗೆ ಗೋಕರ್ಣದಲ್ಲೂ ಕೂಡ ಪಿತೃದೋಷ ಪರಿಹಾರ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ಮಾಡಿಸಿದ್ರೆ ಇವರಿಗೆ ಸಂತಾನಕ್ಕೆ ಒಳ್ಳೆಯದಾಗುವಂಥದ್ದು. ಮತ್ತು ದಶ ಮೂಲಕ ಶುಕ್ರ ಮಹಾದಶ ನಡೀತಿರೋದಂತ ಅಮ್ಮನವರ ಕ್ಷೇತ್ರದಲ್ಲಿ ಅಥವಾ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಒಂದು ಸಂಕಲ್ಪ ಮಾಡುವಂಥದ್ದು. ಅಂದರೆ ನಿಮಗೆ ಏನೇ ಆದರೂ ದೇವಿಗೆ ಪ್ರತಿ ಒಂದು ಸಂಕಲ್ಪ ಪೂರ್ತಿ ಆದ ನಂತರ ಉಡಿ ತುಂಬುವಂಥ ಶಾಸ್ತ್ರ. ಅಂದರೆ ಏನೋ ಒಂದು ಸಂಕಲ್ಪ ಮಾಡಿ ದೇವಿಗೆ ಸೀರೆಯನ್ನು ಕೊಡುವಂಥದ್ದು, ಬಳೆಗಳನ್ನು ಕೊಡುವಂಥದ್ದು, ಹಸಿರು, ಈ ರೀತಿ ಒಂದು ಸಂಕಲ್ಪ ಸೇವೆ ದೇವಿಯ ದೇವಸ್ಥಾನದಲ್ಲಿ, ಅಮ್ಮನವರ ದೇವಸ್ಥಾನದಲ್ಲಿ, ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಾಡುವಂಥದ್ದು. ಮತ್ತು ಪರಿಹಾರ ಮುಖೇನವಾಗಿ ಪಿತೃದೋಷ ನಿವಾರಣೆ ಮಾಡಿಕೊಂಡ್ರೆ ಇವರಿಗೆ ಆಗಸ್ಟ್ 2025 ನಂತರ ಸಂತಾನ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಸಂತಾನಕ್ಕೆ ಸಮಸ್ಯೆ ಇಲ್ಲ, ಆದರೆ ನಿಧಾನ ಸಂತಾನ ಅಂತ ಇವರ ಜಾತಕದ ವಿಚಾರವಾಗಿ ತೋರಿಸ್ತಾ ಇದೆ. ಓಕೆ, ಸೊ ವನಿತಾ ಅವರು ಸಹ ನಮಗೆ ಸಂತಾನದ ವಿಚಾರದ ಬಗ್ಗೆ ಪ್ರಶ್ನೆಯನ್ನು ಕೇಳೋದಕ್ಕೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಿ. ನಿಮ್ಮ ಒಂದು ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡಿದ್ದಾರೆ. ಗುರೂಜಿಗಳು ಯಾವ ರೀತಿಯಾಗಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕೆ ದೇವಿಯ ದೇವಸ್ಥಾನದಲ್ಲಿ ಹೇಳಿದ್ರು, ಹಾಗೆ ಬಹುಮುಖ್ಯವಾಗಿ ಪಿತೃದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸ್ಥಳಗಳನ್ನು ಕೂಡ ತಿಳಿಸಿದ್ರು. ಆ 3 ಸ್ಥಳಗಳಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಪಿತೃದೋಷವನ್ನು ನಿವಾರಣೆ ಮಾಡೋದ್ರಿಂದ ನೀವು ಕೂಡ ಆದಷ್ಟು ಬೇಗ ಸಂತಾನ ಭಾಗ್ಯವನ್ನು ಪಡಿಬಹುದು ಅಂತ ಹೇಳ್ತಾ, ಗುರೂಜಿ ಕರ್ಕಾಟಕ ರಾಶಿಯವರಿಗೆ ನಾವು ದಿನ ಭವಿಷ್ಯವನ್ನು ನೋಡಿದ್ವಿ. ಮುಂದುವರೆದು ಸಿಂಹ ರಾಶಿಯ ಇವತ್ತಿನ ದಿನ ನೋಡೋಣ ಗುರೂಜಿ. ಸಿಂಹ ರಾಶಿಯವರು ಇಂದು ನೀವು ಇತರರ ಅಗತ್ಯಗಳಿಗೆ ಗಮನ ನೀಡುವಂಥದ್ದು, ಮಕ್ಕಳೊಂದಿಗೆ ಕಾಲ ಕಳೆಯುವಂಥದ್ದು ಮತ್ತು ಉದಾರತೆ ತೋರಿಸುವಂಥದ್ದು ದಿನವಾಗಿರುವಂಥದ್ದು, ಹೆಚ್ಚು ಖುಷಿಯಾಗಿರುವಂಥ ದಿನ ಇವತ್ತು ಸಿಂಹ ರಾಶಿಯವರಿಗೆ ಆಗಿರುವುದು. ಸಿಂಹ ರಾಶಿಯವರು ಇವತ್ತು ತುಂಬಾ ಖುಷಿದಾಯಕವಾದಂತಹ ದಿನವನ್ನು ಹೊಂದಿದ್ದಾರೆ. ಒಳ್ಳೆಯದಾಗಲಿ ಗುರೂಜಿ. ಮುಂದಿನ ರಾಶಿ ಕನ್ಯಾ ರಾಶಿ, ಹೇಗಿದೆ ನೋಡೋಣ. ನಿಮಗೆ ಪ್ರೀತಿ ಪಾತ್ರರು ನಿಮ್ಮಿಂದ ಏನು ಬೇಕಾದರೂ ಇವತ್ತು ಬೇಡಿಕೊಳ್ಳಬಹುದು. ಅದನ್ನು ನೀವು ನೆರವೇರಿಸಿದ್ರೆ, ಅವರ ಒಂದು ಖುಷಿ ಪಡಿಸಿದ್ರೆ ನಿಮ್ಮ ದಿನ ಕೂಡ ಖುಷಿಯಾಗಿರುವಂಥ ದಿನ ಕನ್ಯಾ ರಾಶಿಯವರದಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಕೂಡ ಈ ದಿನ ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿಸ್ತಾ ಗುರೂಜಿ, ಮುಂದಿನ ರಾಶಿ ತುಲಾ ರಾಶಿಯ ಈ ದಿನ ಭವಿಷ್ಯ ಹೇಗಿದೆ. ನೀವು ಸ್ವಲ್ಪ ಹೆಚ್ಚು ಕಚೇರಿಯನ್ನು ಬೇಗ ಬಿಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಮನೆಯವರು ಕುಟುಂಬದೊಂದಿಗೆ ಒಂದು ಹೆಚ್ಚು ಸಮಯವನ್ನು ಕಳೆದ್ರೆ ಇವತ್ತಿನ ದಿನ ತುಂಬಾ ಚೆನ್ನಾಗಿರುತ್ತೆ ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ಕೂಡ ಒಳ್ಳೆಯದಾಗಲಿ. ಮುಂದುವರೆದು ಮುಂದಿನ ರಾಶಿ ವೃಶ್ಚಿಕ ರಾಶಿಯ ದಿನ ಭವಿಷ್ಯ ನೋಡೋಣ ಗುರೂಜಿ. ಮೋಜಿಗಾಗಿ ಹೊರಗೆ ಹೋಗುವವರಿಗೆ ಸಂತೋಷ ಮತ್ತು ಆನಂದ ದಿನವನ್ನು ಇವತ್ತಾಗಿರುವಂಥದ್ದು. ಹೆಚ್ಚು ಮೋಜು ಮತ್ತು ಸಂತೋಷಕ್ಕೆ ಸಮಯ ನೀಡಿ ಇವತ್ತಿನ ದಿನ ತುಂಬ ಚೆನ್ನಾಗಿರುವಂಥದ್ದು. ಓಕೆ, ಸೊ ಧನುರಾಶಿಯ ವಿಚಾರದ ಬಗ್ಗೆನೂ ಕೂಡ ಈಗ ತಿಳ್ಕೊಳ್ಳೋಣ ಗುರುಜಿ. ಇವತ್ತಿನ ದಿನ ಧನುರಾಶಿಯವರಿಗೆ ಆರೋಗ್ಯದಲ್ಲಿ ಹೆಚ್ಚು ಸಂತೋಷ ಮತ್ತು ಏನೋ ಒಂದು ಚೇಂಜಸ್ ಮಾಡ್ಕೊಳ್ಳುವಂಥ ದಿನ ಅಂತ ಹೇಳ್ತೀವಿ. ಮತ್ತು ಹಣಕಾಸಿನಲ್ಲಿ ಇವತ್ತಿನ ಸುಧಾರಣೆವಾಗಿರುವಂಥ ದಿನ ಇವತ್ತು ಧನುರಾಶಿಯವರಿಗೆ ನೋಡ್ತಾ ಬರ್ತಾರೆ. ಸೊ ಧನುರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೆಯದಾಗಿದೆ, ಆರೋಗ್ಯಕರವಾಗಿ ತುಂಬಾ ಸಂತೋಷವಾಗಿರುವಂತಹ ದಿನ ಆಗಿದೆ ಅಂತ ಹೇಳಿ ಗುರೂಜಿಗಳು ಕೂಡ ತಿಳಿಸಿದ್ರು. ಗುರೂಜಿ, ಈಗ ಮತ್ತೊಂದು ಪ್ರಶ್ನೆಯನ್ನ ತಗೊಳ್ಳೋಣ. ಇವರ ಹೆಸರು ಜಯೇಶ್ ಅಂತ ಹೇಳಿ. ಜಯೇಶ್ ಅವರು ಪ್ರಶ್ನೆಯನ್ನ ಕಳಿಸಿದ್ದಾರೆ. ಅವರ ಜನ್ಮ ದಿನಾಂಕ ಮೊದಲನೇದಾಗಿ ಹೇಳ್ತೀನಿ, 3/10/1992. 3/10/1992. ಜನ್ಮ ಸಮಯ 3:22 ಅದು PM ಅಲ್ಲಿ. ಇನ್ನೊಂದ್ಸತಿ ನಿಮ್ಮ ಮಾಹಿತಿನ ರಿಪೀಟ್ ಮಾಡಿ. ಅವರ ಹೆಸರು ಜಯೇಶ್, ಜನ್ಮ ದಿನಾಂಕ 3/10/1992, ಜನ್ಮ ಸಮಯ 3:22 ಅದು ಮಧ್ಯಾಹ್ನದ ಸಮಯ. ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇದ್ದಾರೆ. ಗುರೂಜಿ, ಇವರು ಕಿಡ್ಸ್ ಬಗ್ಗೆ ಅಂದ್ರೆ ಅವರ ಮಕ್ಕಳು ಮತ್ತೆ ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ದಾರೆ. ಮಕ್ಕಳಾಗಿಲ್ಲ ಅಂತ ಕೇಳ್ತಿದ್ರೆ, ಮಕ್ಕಳಾಗಿಲ್ಲ, ಜೊತೆಗೆ ನನ್ನ ಪ್ರೊಫೆಷನ್ ವಿಚಾರದ ಬಗ್ಗೆನೂ ಕೂಡ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಅವಾಗಲೇ ತಿಳಿಸ್ದಂಗೆ ಮಕ್ಕಳಾಗದೆ ವಿಚಾರಕ್ಕೆ ಇಬ್ರು ಜಾತಕ ತುಂಬಾ ನೋಡ್ಬೇಕಾಗುತ್ತೆ. ಅಂದ್ರೆ ಒಂದು ದಂಪತಿಗಳ ಜಾತಕದಲ್ಲಿ ಗಂಡು ಹೆಣ್ಣಿಂದು. ಬಟ್ ಪರವಾಗಿಲ್ಲ, ಇವರ ಜಾತಕ ನೋಡಿದ್ರೆ ಜಯೇಶ್ ಅವ್ರದ್ದು ನೋಡಿ, ಶನಿವಾರ ಹುಟ್ಟಿರುವಂಥದ್ದು, ಪೂರ್ವಾಷಾಢ ನಕ್ಷತ್ರ ಇವ್ರದ್ದು, ಧನುರಾಶಿ ಅಂತ ಹೇಳ್ತೀವಿ. ಸ್ವಲ್ಪ ಪೂರ್ವಾಷಾಢನ ಧನುರಾಶಿಗೆ ಇನ್ನೇನು 1.5 ಬಿಟ್ಟು ಹೋಗೋ ಕಾಲ. ಈ 2.5 ವರ್ಷದಿಂದ ತುಂಬ ಬಳಲಾಟ, ಇವರಿಗೆ ತೊಳಲಾಟಗಳನ್ನು ನೋಡ್ತಾ ಇರ್ತೀವಿ. ಸೊ ಮಕರ ಲಗ್ನ ಜಾತಕ, ಲಗ್ನದಲ್ಲೇ ಶನಿ ವಕ್ರಿಯಾಗಿರುವಂಥದ್ದು, ಚಂದ್ರಮಹಾದಶೆಯಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ. ಪಂಚಮಾಧಿಪತಿಯಾದ ಶುಕ್ರನು ಇಲ್ಲಿ ಗೋಚಾರದಲ್ಲಿ ಬುಧನೊಟ್ಟಿಗೆ ಇರೋದ್ರಿಂದ ಇವರಿಗೇನೋ ಒಂದು ಸ್ವಲ್ಪ ಒಂದು ಮೆಡಿಕಲ್ ವಿಚಾರವಾಗಿ ಏನಾದರೂ ಸಮಸ್ಯೆಗಳಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ.
ಸೊ ಪಂಚಮಕ್ಕೆ ರಾಹುಕೇತುಗಳ ದೋಷ ಅಂದರೆ ಪೂರ್ಣ ಕಾಳಸರ್ಪ ದೋಷ ಜಾತಕದಲ್ಲಿ ಕಾಣಿಸ್ತಾ ಇರುವಂಥದ್ದು. ಜಾತಕಕ್ಕೆ ಸಂಬಂಧಪಟ್ಟಂಥ ಕಾಳಸರ್ಪ ದೋಷದ ನಿವಾರಣೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವರಿಗೆ ಸಂತಾನದ ರಿಲೇಟೆಡ್ ಸಮಸ್ಯೆಗಳು ದೂರ ಆಗುತ್ತೆ. ಮತ್ತು ದಶಾಕಾಲದಲ್ಲಿ ಚಂದ್ರ ಮಹಾದಶ ನಡೀತಿರೋದ್ರಿಂದ ಚಂದ್ರನ ವಿಚಾರವಾಗಿ ಪೂಜೆ ಮಾಡಬೇಕಂದ್ರೆ ಚಂದ್ರನ ಅಧಿಪತಿಯಾದ ಶಿವ ಅಂತ ಹೇಳ್ತೀವಿ, ಶಿವನ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಯಥೇಚ್ಛವಾಗಿ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು. ಸೋಮವಾರ ಶಿವನ ದೇವಸ್ಥಾನದಲ್ಲಿ ಸಂಕಲ್ಪಗಳನ್ನು ಮಾಡಿಕೊಂಡು ಯಾರಾದರೂ ಮಕ್ಕಳಾದರೆ ಶಿವನಿಗೆ ಏನೋ ಒಂದು ಸೇವೆ ಮಾಡುವಂಥದ್ದು, ಅನ್ನದಾನ ಸೇವೆ, ಶಿವನ ದೇವಸ್ಥಾನದಲ್ಲಿ ಅನ್ನದಾನ ಸೇವೆ ಮಾಡೋದ್ರಿಂದ ಕೂಡ ಇವರಿಗೆ ಒಂದು ಅನುಕೂಲತೆಗಳಾಗುತ್ತೆ. ಅಂದರೆ ಎರಡು ಮೇನು, ಒಂದು ಚಂದ್ರನ ಒಂದು ಪರಿಹಾರ, ಅದಲ್ದಿರ ಕಾಳಸರ್ಪ ದೋಷ ಪರಿಹಾರ. ಕಾಳಸರ್ಪ ದೋಷ ನಿವಾರಣೆಗೆ ಶ್ರೀ ಕ್ಷೇತ್ರದಲ್ಲಿ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದನ್ನು ಮಾಡಿಸ್ಬೋದು ಜಯೇಶ್ ಅವರು. ಇದನ್ನೆರಡು ಪರಿಹಾರ ಮಾಡಿಕೊಂಡ್ರೆ ಈ ವರ್ಷ ಸ್ವಲ್ಪ ನಿಧಾನ ಸಂತಾನ ಅಂತ ಹೇಳ್ತೀವಿ. ಮುಂದಿನ ವರ್ಷ ಜನವರಿ ನಂತರ ಖಂಡಿತ ಸಂತಾನ ಯೋಗ ಇದೆ, ಒಳ್ಳೆಯದಾಗುತ್ತೆ. ಮತ್ತೆ ಏನು ಪ್ರಶ್ನೆ? ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರುಜಿ. ನೋಡಿ, ಪ್ರೊಫೆಷನಲ್ಲಿ ಜಯೇಶ್ ಅವರ ಜಾತಕದಲ್ಲಿ ದಶಮದಲ್ಲಿ ಶುಕ್ರ ಮತ್ತು ಬುಧ ಕಾಂಬಿನೇಷನ್ ಇರೋದ್ರಿಂದ ಇವರಿಗೆ ಒಂದು ಬುಧ ಮತ್ತು ಶುಕ್ರ ಏನಾದರೂ ಕಂಪ್ಯೂಟ್ರು, ಸಾಫ್ಟ್ವೇರು ಈ ರೀತಿ ವೃತ್ತಿಯಲ್ಲಿ ಇವರು ಇರ್ಬೋದು ಅಂದ್ಕೊತೀನಿ. ಮತ್ತು ದಶಮಾಧಿಪತಿ ದಶಮದಲ್ಲಿರೋದ್ರಿಂದ ಪ್ರೊಫೆಷನಲ್ಲಿ ಚೆನ್ನಾಗಿರುತ್ತೆ. ಈಗ ಅವರಿಗೆ ಶುಕ್ರ ಅಂತರ್ದಶ ಸ್ಟಾರ್ಟ್ ಆಗುವಂಥದ್ದು ಏಪ್ರಿಲ್ ನಂತರ. ಇನ್ನು ಪ್ರೊಫೆಷ್ನಲಲ್ಲಿ ನೀವು ಹೆಚ್ಚು ಗ್ರೋತು, ಅಂದರೆ ನಿಮ್ಮ ಮಾಡ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಪ್ಯಾಕೇಜಲ್ಲಿ ಗ್ರೋತ್ ಸಿಗ್ಬೋದು. ಮತ್ತು ಕೆಲಸದಲ್ಲಿ ಬದಲಾವಣೆ ಮಾಡುವಂಥದ್ದು, ಬೇರೆ ಕಂಪ್ನಿಗೆ ಹೋಗುವಂಥದ್ದು ಕೂಡ ಇಲ್ಲಿ ಇವರ ಜಾತಕದ ಅನುಸಾರವಾಗಿ ನೋಡ್ತಾ ಬರ್ತೀವಿ. ಇಷ್ಟನ್ನು ಅವರು ಮಾಡಿಕೊಂಡ್ರೆ ಈ ಪರಿಹಾರಗಳನ್ನು ನಾನು ಏನು ಹೇಳಿದೆ ಮಕ್ಕಳ ವಿಚಾರವಾಗಿ, ಅಲ್ಲಿ ದಶಾ ಪರಿಹಾರ ಕೂಡ ತಿಳಿಸಿದೆ, ಅದನ್ನು ಮಾಡಿಕೊಂಡ್ರೆ ಆ ಪ್ರೊಫೆಷನಲ್ಲೂ ಒಳ್ಳೆಯದಾಗುತ್ತೆ. ಮತ್ತು ಏಪ್ರಿಲಲ್ಲಿ ಅಂತರ್ದಶೆ ಚೇಂಜ್ ಆಗೋದ್ರಿಂದ ಅವರಿಗೆ ವೃತ್ತಿ ಉನ್ನತಿ ಸಿಗುವಂಥದ್ದು ಜಯೇಶ್ ಅವರ ಜಾತಕದಲ್ಲಿ ಇರುವಂಥದ್ದು. ಓಕೆ, ಜಯೇಶ್ ಅವರು ಕೂಡ ನಮಗೆ ವಾಟ್ಸಪ್ ಮಾಡಿ ಪ್ರಶ್ನೆಗೆ ಉತ್ತರವನ್ನು ಕೇಳಿದರು. ಗುರೂಜಿಗಳು ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ತಿಳಿಸಿದ್ದಾರೆ. ಗುರೂಜಿಗಳು ಯಾವ ಕ್ರಮವನ್ನು ತಿಳಿಸಿದ್ದಾರೆ, ಯಾವ ಪರಿಹಾರ ಕ್ರಮಗಳನ್ನು ಹೇಳಿದರು. ಸೊ ನೀವು ಕೂಡ ಅದನ್ನು ಅನುಸರಿಸೋದ್ರಿಂದ ಆದಷ್ಟು ಬೇಗ ನಿಮ್ಮ ಬೇಡಿಕೆಗಳು ಏನಿರುತ್ತೆ ಅದು ಸಹ ಈಡೇರುತ್ತೆ. ಗುರೂಜಿ, ನಾವು ಧನುರಾಶಿಯ ಬಗ್ಗೆ ನೋಡಿದ್ವಿ. ಮುಂದುವರೆದು ಮಕರ ರಾಶಿಯ ಇವತ್ತಿನ ದಿನ ಭವಿಷ್ಯವನ್ನು ನೋಡೋಣ ಗುರೂಜಿ. ಮಕರ ರಾಶಿಯವರು ಇಂದು ನಿಮಗಾಗಿ ನಿಮ್ಮ ಸಮಯವನ್ನು ನೀಡಿಕೊಳ್ಳುವಂಥ ದಿನವಾಗಿರುವಂಥದ್ದು. ನಿಮ್ಮಲ್ಲಿರುವ ನ್ಯೂನತೆಗಳನ್ನು ನಿವಾರಿಸಿ ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸಿ ದಿನ ದೂಡುವಂಥದ್ದಾಗಿರುವಂಥದ್ದು. ಇದರಿಂದ ದಿನ ಚೆನ್ನಾಗಿರುವಂಥದ್ದು. ಓಕೆ, ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದುವರೆದು ಕುಂಭರಾಶಿಯ ಇವತ್ತಿನ ದಿನ ನೋಡೋಣ ಗುರುಜಿ. ಕುಂಭರಾಶಿಯವರು ನಿಮ್ಮ ತೂಕದ ಮೇಲೆ ಒಂದು ಕಣ್ಣಿಟ್ಟಿರಿ, ಅತಿಯಾಗಿ ತಿನ್ನಬೇಡಿ, ಸ್ವಲ್ಪ ಆರೋಗ್ಯದಲ್ಲಿ ಕಾಳಜಿ ಇರಲಿ ಅಂತ ತಿಳಿಸ್ತಾರೆ. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಸಿಕ್ಕಿದ್ನೆಲ್ಲ ಕೈಗೆ ಏನೇನು ಸಿಗುತ್ತೆ ಅದೆಲ್ಲ ತಿನ್ನಬಾರ್ದು ಅಂತ ಹೇಳಿ ಗುರುಜಿಗಳು ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ದ್ವಾದಶ ರಾಶಿಗಳಲ್ಲೇ ಕೊನೆಯ ರಾಶಿ ಮೀನ ರಾಶಿಯ ದಿನ ಭವಿಷ್ಯ ನೋಡೋಣ ಗುರುಜಿ. ಮೀನರಾಶಿಯವರು ಹೆಚ್ಚುವರಿ ಹಣ ಖರ್ಚು ಮಾಡುವಂಥ ದಿನ, ಹಣ ಪೋಲಾಗುವಂಥ ದಿನ, ಸ್ವಲ್ಪ ಏನೋ ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್ ಇವತ್ತು ಬರುತ್ತೆ. ಆದಷ್ಟು ಹಣದ ಒಂದು ಹರಿವಿನಲ್ಲಿ ಕಂಟ್ರೋಲ್ ಇರಲಿ ಅಂತ. ದ್ವಾದಶ ರಾಶಿಗಳ ನಂತರ ಮಾಸ ಭವಿಷ್ಯ ಯಾವ ರಾಶಿಯ ಬಗ್ಗೆ ನೋಡ್ತಾ ಹೋಗ್ತಾ ಇದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ. ಅಂದರೆ ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಗುರೂಜಿ. ನಾವು ಕಳೆದ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಿಂಹ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ, ಏನಿರಬಹುದು ಅಂತ ಹೇಳ್ತೀರಾ ಗುರೂಜಿ? ನೋಡಿ, ಸಿಂಹ ರಾಶಿಯವರಿಗೆ ವಿಶೇಷವಾಗಿ ಗೋಚರದ ಫಲಗಳು ಈ ರೀತಿ ಇದೆ. ಸಪ್ತಮ ಸ್ಥಾನದಲ್ಲಿ ಇರುವಂಥ ಶನಿ ಮಹಾತ್ಮರು 28ನೇ ತಾರೀಕು ಮಾರ್ಚ್ 28ರಿಂದ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ, ಸ್ವಲ್ಪ ತೊಂದರೆಗಳು. ಅಂದರೆ ಶನಿ ಅಂದ್ರೇ ಶನೇಶ್ವರ ಅಂದರೆ ತುಂಬ ಭಯದ ವಾತಾವರಣ ಇರುತ್ತೆ. ಆದರೆ ಅಷ್ಟೊಂದು ಭಯ ಬೇಡ, ಸ್ವಲ್ಪ ಅಷ್ಟಮ ಶನಿ ಪ್ರಾರಂಭ ಆಗುವಂಥದ್ದು, ಅದಕ್ಕೆ ಕೆಲವಾರು ತೊಂದರೆಗಳು ಆಗುವಂಥದ್ದು ಸಣ್ಣ ಪುಟ್ಟದ್ದು. ಮುಂದೆ ಅದನ್ನು ನೋಡ್ತಾ ಹೋಗೋಣ. ಗುರುವಿನ ಗೋಚಾರ ಇವರಿಗೆ ಏನಾಗುತ್ತೆ ಅಂದರೆ, ಗೋಚಾರದಲ್ಲಿ ಗುರು ದಶಮ ಸ್ಥಾನದಲ್ಲಿರೋದ್ರಿಂದ ಗುರುವಿನ ಗೋಚಾರ ಒಳ್ಳೆಯದನ್ನು ಕೊಡುತ್ತೆ. ಮತ್ತು ರಾಶಿಯ ಮನೆಯಲ್ಲೇ ಒಂದು ಕುಜನ ಒಂದು ಗೋಚಾರ ಆಗ್ತಿರುವಂಥದ್ದು, ಅಂದರೆ ರಾಶಿಯಿಂದ ವ್ಯಯಸ್ಥಾನದಲ್ಲಿ ಕುಜ ಇರುವಂಥದ್ದು, ಮಧ್ಯಭಾಗದಲ್ಲಿ ಕುಜನ ಒಂದು ಸಂಚಾರ ರಾಶಿಯಲ್ಲಿ ಆಗ್ತಿರುವಂಥದ್ದು, ಇದನ್ನು ನೋಡ್ತಾ ಬರ್ತೀವಿ. ಮತ್ತು ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಗೋಚಾರ ಆಗ್ತಿರುವಂಥದ್ದು, ಮತ್ತು ಅಷ್ಟಮ ಸ್ಥಾನದಲ್ಲಿ ಪಂಚಗ್ರಹ ಕೂಟ, ಮತ್ತು ಅಷ್ಟಮ ಸ್ಥಾನ ಅಂದರೆ ಅಷ್ಟಮ ಸ್ಥಾನಕ್ಕೆ ಸಂಬಂಧಪಟ್ಟಂಥದ್ದು ಪಂಚಗ್ರಹಗಳ ಕೂಟ ಆಗುವಂಥದ್ದು ಇಲ್ಲಿ ನೋಡ್ತಾ ಬರ್ತೀವಿ. ಸ್ವಲ್ಪ ನೋಡಿ, ಸಿಂಹ ರಾಶಿಯವರಿಗೆ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಆವರೇಜ್ ಅಂತ ಹೇಳ್ತೀವಿ. ಯಾಕಂದರೆ ಮುಂದಿನ ಮಾಸದಲ್ಲಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಯಾಕಂದರೆ ಸಿಂಹ ರಾಶಿಯವರಿಗೆ ಮೇ ತಿಂಗಳಲ್ಲಿ ಗುರುಬಲ ಬರುವಂಥದ್ದು, ಮೇ 15ನೇ ತಾರೀಕಲ್ಲಿ ತುಂಬ ಚೆನ್ನಾಗಿರುವಂಥದ್ದು. ಅಲ್ಲಿವರೆಗೂ ನೀವು ಈ ಒಂದು ಮಾಸ ಸ್ವಲ್ಪ ಸಾಮಾನ್ಯ ಅಂತ ನೋಡ್ತಾ ಬರ್ತೀವಿ. ಸಿಂಹ ರಾಶಿಯವರಿಗೆ ಸ್ವಲ್ಪ ನಿಧಾನವಾಗಿರುವಂಥದ್ದು. ಸೊ ಇಲ್ಲೇನಾಗುತ್ತೆ ಅಂತಂದರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡಿ, ನಿಮ್ಮ ಯಥೇಚ್ಛವಾಗಿ ಮಾಡ್ತಿರುವಂಥ ಕೆಲಸ ಕಾರ್ಯಗಳನ್ನು ಕಂಟಿನ್ಯೂ ಮಾಡಿ. ಸೊ ಸಾಮಾನ್ಯವಾಗಿ ಏನು ಇದು ಫಲ ಬರುತ್ತೆ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ, ಕುಟುಂಬದಲ್ಲಿ ಸ್ವಲ್ಪ ವ್ಯಾಜ್ಯ, ಕಲಹ ಮತ್ತು ಬಂಧು ಮಿತ್ರರಿಂದ ಅಪಪ್ರಚಾರ ಆಗುವಂಥದ್ದು ಸಿಂಹ ರಾಶಿಯವರ ವಿಚಾರವಾಗಿ ನೋಡ್ತಾ ಬರ್ತೀವಿ. ಮತ್ತು ಎಲ್ಲೋ ಒಂದು ವಿಚಾರದಲ್ಲಿ ಏನೋ ಒಂದು ಪರ್ಚೇಸ್ ಮಾಡುವಂಥದ್ದು, ಒಂದು ಲೋನ್ಸ್ ತೊಗೊಳ್ಳುವಂಥದ್ದು, ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಾಲ
ಇಲ್ಲೇನಾಗುತ್ತೆ ಅಂದರೆ ಸಾಲವನ್ನು ಮರುಪಾವತಿ ಮಾಡುವಂಥದ್ದು ಕೂಡ ಆಗಿರುವಂಥದ್ದು, ಮತ್ತು ಸಾಲ ತೆಗೆದುಕೊಳ್ಳೋದಕ್ಕೆ ಕೂಡ ಇಲ್ಲಿ ಈ ಒಂದು ಮಾಸದಲ್ಲಿ ನಾವು ನೋಡ್ತಾ ಬರ್ತೀವಿ. ಮತ್ತು ನಿಮ್ಮ ಒಂದು ಎಲ್ಲೋ ಒಂದು ಟ್ಯಾಲೆಂಟ್ ಅಂತ ಹೇಳ್ತೀವಿ, ಅದು ಈ ಒಂದು ಮಾಸದಲ್ಲಿ ಅಷ್ಟಾಗಿ ಬರೋದಿಲ್ಲ, ಈ ಥರ ಜಾಸ್ತಿ ಆಗುತ್ತೆ. ಮತ್ತು ಸ್ವಲ್ಪ ಹಠ, ಮುಂಗೋಪ ಈ ಒಂದು ತಿಂಗಳಿನಲ್ಲಿ ಹೆಚ್ಚು ನಾವು ನೋಡ್ತಾ ಬರ್ತೀವಿ. ಮತ್ತು ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಅಡಚಣೆಗಳನ್ನು ನೋಡ್ತಾ ಬರ್ತೀವಿ. ಉದ್ಯೋಗದಲ್ಲಿ ನಿಮಗೆ ಸಿಂಹರಾಶಿಯವರಿಗೆ ಈ ಮಾಸದಲ್ಲಿ ಅಸ್ಥಿರತೆ ಕಾಣುವಂಥದ್ದು ಇಲ್ಲಿ ನಾವು ನೋಡ್ತಾ ಬರ್ತೀವಿ. ಇದರಿಂದ ಸ್ವಲ್ಪ ಅಸಹನೆ ಮತ್ತು ನಿಮ್ಮ ಒಂದು ಕ್ರೂರ ಸ್ವಭಾವ ಈ ಒಂದು ಮಾಸದಲ್ಲಿ ಕಂಡು ಬರುವಂಥದ್ದು, ಸ್ವಲ್ಪ ನೀವು ಎಲ್ಲದೂ ವಿಚಾರವಾಗಿ ಎಲ್ಲ ಒಂದು ನಿಧಾನ ಆಗುವಂಥದ್ದು ಮತ್ತು ನಿಮ್ಮ ಬುದ್ಧಿ ವಿಚಲತೆ ಆಗುವಂಥದ್ದು ಈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ಗುರೂಜಿ, ಈಗ ಅಂದರೆ ಬೇರೆ ಗ್ರಹಗಳ ಸಂಚಾರದಿಂದನೂ ಕೂಡ ಬೇರೆ ಗ್ರಹಗಳ ಗೋಚರದಿಂದ ಸಿಂಹ ರಾಶಿಯವ್ರಿಗೆ ಯಾವ ರೀತಿಯಾಗಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತೀರಾ? ನೋಡಿ, ಬೇರೆ ಗ್ರಹಗಳ ಗೋಚಾರದಿಂದ ನಾನು ಹೇಳ್ತಿದ್ದೆ ಬಹುಮುಖ್ಯವಾಗಿ ಹೇಗೆ ನಮಗೆ ಅಷ್ಟಮ ಶನಿಯ ಗೋಚಾರದಿಂದ ಸಮಸ್ಯೆಗಳನ್ನು ನೋಡ್ತಾ ಬರ್ತೀವಿ. ಇಲ್ಲಿ ಏನು ಹೇಳ್ತೀವಿ ಅಂದರೆ, ಶನಿಯ ಒಂದು ಅಷ್ಟಮ ಸಂಚಾರ ಏನು ಕೊಡುತ್ತೆ, ಇವರಿಗೆ ಸಾಧಾರಣವಾಗಿ ಈ ಮಾಸದಲ್ಲಿ ಅಷ್ಟೊಂದು ಆದ್ಯತೆ ಸಿಗೋದಿಲ್ಲ. ಜೀವನದಲ್ಲಿ ಹೆಚ್ಚು ಅಡಚಣೆಗಳು ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ, ಮತ್ತು ದೇಹದ ಕಾಂತಿ ಸ್ವಲ್ಪ ಕುಗ್ಗುವಂಥದ್ದು ಮತ್ತು ನಿದ್ದೆ ಕಮ್ಮಿ ಆಗುವಂಥದ್ದು ಅಷ್ಟಮ ಶನಿ ಇದ್ದಾಗ. ಮತ್ತು ಇಲ್ಲಿ ಏನೇ ಕೆಲಸ ಕಾರ್ಯಗಳಲ್ಲಿ ಆಗುವಂಥದ್ದು ಮತ್ತು ನಿಮಗೆ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಕಮ್ಮಿ ಆಗೋದಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಷೇರು ಮಾರುಕಟ್ಟೆ ಹೂಡಿಕೆ ಸಿಂಹ ರಾಶಿಯವರು ಮಾಡಿದ್ರೆ ಈ ಮಾಸದಲ್ಲಿ ಅಷ್ಟೊಂದು ಶುಭವಲ್ಲ ಅಂತ ಹೇಳ್ತೀವಿ. ಮತ್ತು ಒಂದು ನೆಗೆಟಿವ್ ಆಗಿ ನೋಡೋದಾದರೆ ಅಷ್ಟಮ ಶನಿ ನಿಮ್ಗೇನು ಕೊಡುತ್ತೆ, ಮತ್ತು ಅಷ್ಟಮದಲ್ಲಿ ಪಂಚಗ್ರಹಗಳ ಒಂದು ಗೋಚಾರ, ಪಂಚಗ್ರಹಗಳ ಕೂಟ ಆಗ್ತಿರುವಂಥದ್ದು, ಇದು ಒಂದು ಕಫ ಪ್ರಕೃತಿ ನಿರ್ಮಾಣ ಮಾಡುವಂಥದ್ದು. ಉದಾಹರಣೆಗೆ ಕೆಮ್ಮು ಮತ್ತು ಎದೆ ಭಾಗ, ನಾವೇನು ಲಂಗ್ಸ್ ಅಂತ ತಗೊತೀವಿ ಅಲ್ಲಿ ಸ್ವಲ್ಪ ವೀಕ್ನೆಸ್ ಅಂತ ಹೇಳ್ತೀವಿ, ಅದೃಷ್ಟ ಸ್ವಲ್ಪ ಕಮ್ಮಿ ಮಾಡುವಂಥದ್ದು ದಿನ ಅಂತ ಹೇಳ್ತೀವಿ. ಆದರೆ ಈ ಒಂದು ಮಾಸ ಅಂತ ಹೇಳ್ತೀವಿ. ಸೊ ಮುಖ್ಯವಾಗಿ ಆ ಪಂಚಗ್ರಹಗಳ ಕೂಟ ಜೊತೆ ನೆಗೆಟಿವ್ ಅಲ್ಲ, ಸ್ವಲ್ಪ ಪಾಸಿಟಿವ್ ಕೂಡ ಬರುವಂಥದ್ದು. ಅಂದರೆ ಯಾವುದೇ ಇದ್ರೂ ಕೂಡ ಈ ಒಂದು ಮಾಸದಲ್ಲಿ ಪಾಸಿಟಿವ್ ಸೈಡ್ ನೋಡೋದಾದರೆ ಗುರುವಿನ ಗೋಚಾರ ಮತ್ತು ಗುರುವಿನ ಶುಕ್ರನ ಪರಿವರ್ತನೆ ಯೋಗ, ಗುರು ದಶಮ ಸ್ಥಾನದಲ್ಲಿರುವಂಥದ್ದು, ಶುಕ್ರ ಅಷ್ಟಮ ಸ್ಥಾನದಲ್ಲಿರುವಂಥದ್ದು, ಗುರು ಶುಕ್ರರ ಪರಿವರ್ತನೆ ಒಂದು ಯೋಗದಿಂದ ನೋಡ್ತಾ ಬಂದರೆ ಈ ಒಂದು ಮಾಸದಲ್ಲಿ ಧೈರ್ಯ, ಶೂರತ್ವ ಜಾಸ್ತಿ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಆಗುವಂಥದ್ದು ಕೂಡ ಈ ಮಾಸದಲ್ಲಿ ಸಿಂಹ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ಗುರುಜಿ, ಮತ್ತೊಂದು ಪ್ರಶ್ನೆಯನ್ನು ಕಳಿಸಿದ್ದಾರೆ. ನಾನು ಮತ್ತೊಂದು ಪ್ರಶ್ನೆನ ತಗೋತಾ ಇದ್ದೀನಿ. ಅದಾದಮೇಲೆ ಏನು ಸಿಂಹ ರಾಶಿಯವ್ರಿಗೆ ಒಂದು ಪರಿಹಾರ ಕ್ರಮಗಳು ಏನಿರುತ್ತೆ ಅದನ್ನು ನೋಡ್ತಾ ಹೋಗೋಣ. ಗುರುಜಿ, ಇವರು ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ. ಇವರ ಜನ್ಮ ದಿನಾಂಕ ಬಂದು 14/3/94, 1994. 14/3/1994. ಹಾಗೆ ಜನ್ಮಸ್ಥಳ ತುಮಕೂರು ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತು ಜನ್ಮ ಸಮಯ ಬಂದು ಸೋಮವಾರ ಸಂಜೆ 6 ಗಂಟೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಇವರ ಪ್ರಶ್ನೆ ಹೌದು, ಇವರ ಪ್ರಶ್ನೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿದೆ. 14/3/94, 6 ಗಂಟೆ ಸಾಯಂಕಾಲ ತುಮಕೂರು ಅಲ್ವಾ? ಸೊ ಇವರ ಒಂದು ಜಾತಕದ ವಿಚಾರವಾಗಿ ಕೊಟ್ಟಿರುವಂಥ ಮಾಹಿತಿ. ಸೊ ಇವ್ರದ್ದು ಬಂದು ಸೋಮವಾರ ಹುಟ್ಟಿರೋದು, ಮೀನರಾಶಿ, ರೇವತಿ ನಕ್ಷತ್ರ ಅಂತ ಹೇಳುತ್ತೆ, ಸಿಂಹ ಲಗ್ನ. ಪ್ರಶ್ನೆ ಏನಿದೆ ಇವರ ವಿಚಾರವಾಗಿ ನೋಡೋದು ಗುರುಜಿ, ಇವರು ಅಂದರೆ ವೈವಾಹಿಕ ಜೀವನದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ಅವರ ಮೊದಲನೇ ವಿವಾಹದಲ್ಲಿ ತೊಂದರೆಗಳು ಉಂಟಾಗಿ ಈಗ ಎರಡನೇ ವಿವಾಹಕ್ಕೆ ಏನಾದರೂ ಪ್ರಯತ್ನ ಪಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಸಪ್ತಮ ಸ್ಥಾನದಲ್ಲಿ ತುಂಬ ಗ್ರಹಗಳು ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಂತ ನೋಡ್ತಾ ಬರ್ತೀವಿ. ಸೊ ಮೊದಲನೇ ವಿವಾಹ ಇವರಿಗೆ ಕ್ಲಿಯರ್ ಆದರೆ ಶುಕ್ರ ಮಹಾದಶದಲ್ಲಿ ಬುಧ ಅಂತರ್ದಶೆ ನಡೀತಾ ಇದೆ. ಸೊ ಇವರಿಗೆ ದ್ವಿತೀಯ ವಿವಾಹದ ವಿಚಾರವಾಗಿ ಬುಧ ಅಂತರ್ದಶೆನಲ್ಲಿ ಗುರು ಕೂಡ ಬದಲಾವಣೆ ಆಗ್ತಿರುವಂಥದ್ದು. ಜುಲೈ ನಂತರ ಪ್ರಯತ್ನ ಪಟ್ಟರೆ ಇವರಿಗೆ ಅನುಕೂಲಕ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಬಟ್ ಇಲ್ಲೇನಂದರೆ ಶುಕ್ರ ಮಹಾದಶಲ್ಲಿ ಬುಧ ಅಂತರ್ದಶೆ ನಡೀತಾ ಇರೋದ್ರಿಂದ ಸೊ ಬುಧನಿಗೆ ಸಂಬಂಧಿತ ಆಗಿರುವಂಥ ಪರಿಹಾರಗಳು ಮಾಡಿದ್ರೆ ಎರಡನೇ ವಿವಾಹ ಸಂತೃಪ್ತಿಯಾಗುವಂಥದ್ದು. ಬುಧನಿಗೆ ವಿಷ್ಣು ದೇವತೆ ಅಂತ ಹೇಳ್ತೀವಿ, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ವಿಷ್ಣುವಿನ ಮಂತ್ರ ಹೇಳಬಹುದು, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತೀವಿ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತು ವಿಷ್ಣುವಿಗೆ ತುಂಬಾ ವಿಶೇಷವಾಗಿ ನಾವು ಕಲ್ಯಾಣೋತ್ಸವಗಳು ಅಂತ ಹೇಳ್ತೀವಿ. ಪ್ರತಿ ಒಂದು ವರ್ಷದಲ್ಲಿ ಕಲ್ಯಾಣೋತ್ಸವ, ವಿಶೇಷವಾಗಿ ವೈಕುಂಠ ಏಕಾದಶಿಯ ವಿಚಾರವಾಗಿ ಯಾವಾಗಲೂ ಕಲ್ಯಾಣೋತ್ಸವ ಆಗುತ್ತೆ. ಅಥವಾ ವಿಷ್ಣುವಿನ ಸಂಬಂಧಿತವಾಗಿರುವಂತಹ ದಿನದಲ್ಲಿ ಕಲ್ಯಾಣೋತ್ಸವಗಳನ್ನು ಮಾಡ್ತಾ ಇರ್ತಾರೆ. ಇವರು ಬಹುಮುಖ್ಯವಾಗಿ ಇವರೇ ಒಂದು ವಿಷ್ಣು ಸಂಬಂಧಿತ ದೇವಸ್ಥಾನದಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಥವಾ ಚಿಕ್ಕ ತಿರುಪತಿ ಅಂತ ಬರುತ್ತೆ ಕೋಲಾರ ಹತ್ರ, ಅಲ್ಲಿ ಕೂಡ ಇಲ್ಲಿ ಒಂದು ಕಲ್ಯಾಣೋತ್ಸವನ ಮಾಡಿಸ್ಬೋದು. ಅಥವಾ ಇವರಿಗೆ ಶಕ್ತಿಯನುಸಾರವಾಗಿ ಕಲ್ಯಾಣೋತ್ಸವ ಮಾಡ್ಸಕ್ ಆಗಿಲ್ಲ ಅಂದ್ರೂ ಕೂಡ ಯಾವುದೇ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಾ ಇದ್ರೆ, ಕೆಲವೊಂದು ದೇವಸ್ಥಾನದಲ್ಲಿ ಬುಧವಾರ ವೆಂಕಟೇಶ್ವರ ಸ್ವಾಮಿ ವಾರ ಅಂತ ಹೇಳ್ತೀವಿ, ಸೊ ಅಲ್ಲಿ ಕಲ್ಯಾಣೋತ್ಸವ ಜರುಗ್ತಾ ಇರುತ್ತೆ. ಅಲ್ಲಿ ಕಲ್ಯಾಣೋತ್ಸವದಲ್ಲಿ ಇರುವಂತಹ ಅಕ್ಷತೆಗಳನ್ನ ತಂದು ಅವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ವಿವಾಹ ಸಂಪನ್ನವಾಗುವಂಥದ್ದು. ಎರಡನೇ ವಿವಾಹಕ್ಕೆ ಅಡಚಣೆ ಇಲ್ಲ, ಬಟ್ ವಿವಾಹದ ವಿಚಾರವಾಗಿ ಸ್ಪಷ್ಟತೆ
ಅನುಕೂಲತೆ ಇಲ್ಲ. ಸಪ್ತಮ ಸ್ಥಾನದಲ್ಲಿ ತುಂಬಾ ಗ್ರಹಗಳಿರೋದ್ರಿಂದ ಸ್ವಲ್ಪ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ 2ನೇ ವಿವಾಹ ಸಂಪನ್ನ ಆಗುತ್ತೆ. ಹೇಳಿದ ಪರಿಹಾರ ಕೂಡ ಇವ್ರು ಮಾಡಿಕೊಂಡ್ರೆ ಅನುಕೂಲತೆಗಳು ಇವರಿಗೆ ಬರುತ್ತೆ. ಓಕೆ ಗುರುಜಿ, ಸೊ ಮುಂದುವರೆದು ನಾವು ಸಿಂಹ ರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಾ ಇದ್ವಿ. ಸೊ ಪರಿಹಾರ ಕ್ರಮಗಳು ಏನೇನು ಅಂತ ಹೇಳಿ, ಅವರಿಗೆ ಮುಂದಿನ ತಿಂಗಳು ಎದುರಾಗಬಹುದಾದಂತಹ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಪರಿಹಾರ ಕ್ರಮವನ್ನು ಅವ್ರು ತಿಳ್ಕೊಳ್ಬಹುದು? ಅಲ್ಲ, ಇವರು ಸಿಂಹರಾಶಿಯವರಿಗೆ ಪರಿಹಾರ ಮುಖೇನ ಹೇಳ್ಬೇಕಂದ್ರೆ ಈ ರಾಶಿಯಾಧಿಪತಿಯ ಗೋಚಾರದಿಂದನೂ ಕೂಡ ಕೆಲವೊಂದು ಪಾಸಿಟಿವಿಟಿಗಳನ್ನು ಕೂಡ ಆಗ್ತಾ ಇರುತ್ತೆ. ಸೊ ಸುಮಾರು ಜನ ಹೇಳ್ತಿರ್ತಾರೆ, ಗುರುಜಿ ನೀವೆಲ್ಲಾನು ಸ್ವಲ್ಪ ಸಿಂಹರಾಶಿಯವರಿಗೆ ಅವರೇಜ್ ಆಗಿದೆ ಅಂತ. ಯಾವುದೇ ವೀಕ್ಷಕರು ರಾಶಿಯಾಧಿಪತಿಯ ಒಂದು ಬದಲಾವಣೆಯಿಂದ ಆಗುವಂತ ಒಂದು ಗ್ರಹ ಗೋಚಾರದಿಂದ ನೋಡೋದಾದ್ರೆ ಈ ಮಾಸದಲ್ಲಿ ಪಾಸಿಟಿವ್ ಕೂಡ ಇದೆ. ಸೊ ಇದರಲ್ಲಿ ಇವರಿಗೆ ಸಿಂಹರಾಶಿಯ ವ್ಯಾಪಾರಸ್ಥರು ಯಾರು ಇರ್ತಾರೋ, ಹಣ್ಣು ಹೂವು ತರಕಾರಿ ವ್ಯಾಪಾರಸ್ಥರು, ಅವರಿಗೆ ತುಂಬಾ ಒಳ್ಳೆ ಬಿಸ್ನೆಸ್ ನ ಆಗುವಂಥದ್ದು ನೋಡ್ತಾ ಬರ್ತೀವಿ. ಮತ್ತೆ ಈ ಒಂದು ಮಾಸದಲ್ಲಿ ಸಂತೃಪ್ತಿಯಾಗಿ ಜೀವನ ನಡೆಸ್ತೀರಾ. ಕುಟುಂಬದಲ್ಲಿ ಅಭಿವೃದ್ಧಿ ಜಾಸ್ತಿ. ಮತ್ತು ವ್ಯವಸಾಯದಿಂದ ಆದಾಯ ಇರೋರು ಸಿಂಹರಾಶಿಯವರಿಗೆ, ವ್ಯವಸಾಯದಿಂದ ಯಾರು ಆದಾಯ ಪಡ್ಕೊಂತಿದ್ದಾರೆ ರಾಶಿಯಾಧಿಪತಿಯ ಅನುಗ್ರಹದಿಂದ ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ವೃದ್ಧಿ, ಸಂಪತ್ತಿನಲ್ಲಿ ವೃದ್ಧಿ ಅಂತ ಹೇಳ್ತೀವಿ. ಆದ್ರೆ ಸ್ವಲ್ಪ ಹಣದ ಆಸೆ ಹೆಚ್ಚಾಗುವಂಥದ್ದು. ಮತ್ತೆ ಸಿಂಹರಾಶಿಯ ಸಂತಾನ ಅಂದ್ರೆ ಮಕ್ಕಳಿಂದ ಸಂತೋಷ ಸಿಗುವಂಥದ್ದು. ಆದ್ರೆ ಸ್ವಲ್ಪ ಚಂಚಲತೆ ಜಾಸ್ತಿ ಇರುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ನಿಮಗೆ ಸ್ಥಾನಮಾನದಲ್ಲಿ ಕಿರಿಕಿರಿಗಳು ಉಂಟಾದ್ರೂ ಕೂಡ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂತ ಮಾಸ ಇರುತ್ತೆ. ಆದ್ರೆ ನಿದ್ದೆ ಮತ್ತು ಹೊಟ್ಟೆ ಸಂಬಂಧಿತ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಬರ್ತೀವಿ. ರಾಶಾಧಿಪತಿಯ ಒಂದು ಇದಿರೋದ್ರಿಂದ ಪಂಚಗ್ರಹಗಳ ಕೂಟದಿಂದ ಸ್ವಲ್ಪ ಹೊಟ್ಟೆ ಸಂಬಂಧಿತವಾಗಿರುವಂಥದ್ದು ಮತ್ತು ಹೀಟ್ ಪ್ರಾಬ್ಲಮ್ಸ್ ಅಂತ ಸಿಂಹರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮತ್ತೆ ನೀವು ಕೇಳಿದಂಗೆ ಪರಿಹಾರ ಮಾರ್ಗವಾಗಿ ಅಂದ್ರೆ ಸಿಂಹರಾಶಿಯವರಿಗೆ ಈಗ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಇಲ್ಲಿ ನಮಗೆ ಓವರ್ ಆಲ್ ಆಗಿ ತಗೋಬೇಕು ಇಷ್ಟು ಪ್ರತಿಶತ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ಅಂತಂದ್ರೆ ಅವರೇಜ್ ಆಗಿ ಒಂದು 60% ಚೆನ್ನಾಗಿರುವಂಥದ್ದು. ನಾವು ಬೇರೆ ಸಂಚಿಕೆಗಳಲ್ಲಿ ಬೇರೆ ಬೇರೆ ಹಿಂದಿನ ದಿನಗಳಲ್ಲಿ ಕೂಡ ಬೇರೆ ರಾಶಿಯವ್ರದ್ದು ನೋಡಿದ್ವಿ. ವೃಷಭ ರಾಶಿ ನೋಡಿದ್ವಿ, ಉದಾಹರಣೆಗೆ ಮಿಥುನ ರಾಶಿ ನೋಡಿದ್ವಿ. ಇವರಿಗೆ 100ಕ್ಕೆ 80% ತುಂಬಾ ಚೆನ್ನಾಗಿರುವಂಥದ್ದು. ಸಿಂಹರಾಶಿಯವರಿಗೆ ಸ್ವಲ್ಪ ಆವರೇಜ್ ಈ ಮಾಸ, ಏಪ್ರಿಲ್ ಮಾಸ ಒಂದೇ ಆವರೇಜ್ ಅಂತ ಹೇಳ್ತೀವಿ. ಯಾಕಂದ್ರೆ ಮುಂದುವರೆದ ದಿನಮಾನದಲ್ಲಿ ಗುರುಬಲ ಬರೋದು, ಅದರಿಂದ ಚೆನ್ನಾಗಾಗುವಂಥದ್ದು ಎಲ್ಲ ಇಲ್ಲಿ ನೋಡ್ತಾ ಬರ್ತೀವಿ. ಈ ಮಾಸದಲ್ಲಿ ಆವರೇಜ್ ಅಂತಂದ್ರಾಗ ಒಂದು 60% ಚೆನ್ನಾಗಿರುವಂಥದ್ದು. ಅದಕ್ಕೆ ಸಿಂಹರಾಶಿಗೆ ಬಹುಮುಖ್ಯವಾಗಿ ತೊಂದರೆ ಕೊಡುವಂಥ ಗ್ರಹ ಅಷ್ಟಮ ಶನಿ ಸ್ವಲ್ಪ ದೋಷ ಬರೋದ್ರಿಂದ ಒಂದು ಶನಿಗೆ ಪರಿಹಾರ ಶನಿಯ ಮುಖೇನ, ಯಾಕಂದ್ರೆ ಶನಿಗೆ ಅಧಿಪತಿ ಹೊಂದಿರುವಂಥ ಒಂದು ದೇವರು ಕಾಲಭೈರವ ಅಂತ ಹೇಳ್ತೀವಿ. ನಮ್ಮ ವೇದಶಾಸ್ತ್ರದಲ್ಲಿ ಹೇಳ್ಬೇಕಾದಾಗ ಒಂದು ಉದಾಹರಣೆಗೆ ಒಂದ್ಸತಿ ಯಾರು ಹೇಳ್ತಿದ್ರಂತೆ, ಶನಿಗೆ 7 ಸತಿ ಕಾಡ್ತಿತ್ತಂತೆ, ಶನೇಶ್ವರ ಗ್ರಹಕ್ಕೆ 7 ಸತಿ ಕಾಡ್ತಿತ್ತಂತೆ. ಅದು ತುಂಬಾ ವಿಚಿತ್ರ ಅಲ್ವಾ? ಜನಗಳು ಏನಂತ ಹೇಳ್ತಾರೆ, 7 ಆದ್ರೆ ಶನಿಗೆ ಆರಾಧನೆ ಮಾಡಿ, ಆಂಜನೇಯ ಸ್ವಾಮಿಗೆ ಆರಾಧನೆ ಮಾಡಿ ಅಂತ. ಶನಿಗೆ 7 ಸತಿ ಶುರುವಾದಾಗ ಶನಿ ಕಾಲಭೈರವನ ಆರಾಧನೆ ಮಾಡಿದಂತೆ. ಅಂದ್ರೆ ತುಂಬಾ ಪವರ್ಫುಲ್ ಅಂತೆ. ಶಿವನ ಇನ್ನೊಂದು ಅವತಾರನೇ ಕಾಲಭೈರವ ಅಂತ ಹೇಳ್ತೀವಿ. ಸೊ ಅದಕ್ಕೆ ಯಾರು ಕಾಲಭೈರವನ ಆರಾಧನೆ ಮಾಡಿದ್ರೆ ಅಷ್ಟಮ ಶನಿ ದೋಷ ಸಿಂಹರಾಶಿಯವರಿಗೆ ಸ್ವಲ್ಪ ದೂರ ಆಗುವಂಥದ್ದು, ಅದರಿಂದ ಪರಿಹಾರ ಸಿಗುವಂಥದ್ದು. ಮತ್ತೆ ಕುಂಬಳಕಾಯಿ ದೀಪ ಹಚ್ಚಿ ಅಂತ ಹೇಳ್ತೀವಿ. ಮನೆಯಲ್ಲಿ ಒಂದು ಬೂದ ಕುಂಬಳಕಾಯಿ ತಗೊಂಡು ಅದ್ರ ಮೇಲೆ ದೀಪ ಇಡುವಂಥದ್ದು, ಒಂದು ಬತ್ತಿಯನ್ನು ಹಾಕಿ ಕುಂಬಳಕಾಯಿ ದೀಪ ಇಡುವಂಥದ್ದು ಆಗಿರ್ಬೋದು. ಮತ್ತೆ ಕುಂಬಳಕಾಯಿ ದಾನವನ್ನು ಕೊಡುವಂಥದ್ದು, ಅಂದ್ರೆ ಮಾರ್ಕೆಟಿಂದ ತಗೊಂಡ್ಬಂದು ಕುಂಬಳಕಾಯಿ ದಾನ ಬ್ರಾಹ್ಮಣ ಮುಖೇನವಾಗಿ ಅದರಲ್ಲಿ ಉಪ್ಪು ಹಾಕ್ಬಿಟ್ಟು ಕುಂಬಳಕಾಯಿ ದಾನ ಕೊಡೋದ್ರಿಂದನೂ ಕೂಡ ಅದರಿಂದ ಏನು ನೆಗೆಟಿವ್ ಬರ್ತಾ ಇದೆ ಸಿಂಹರಾಶಿಯವರಿಗೆ ಅದು ಕೂಡ ದೂರ ಆಗುತ್ತೆ. ಮತ್ತೆ ಅಷ್ಟಮಿ ಒಂದು ಉಪವಾಸ ಮಾಡುವಂಥದ್ದು. ಉಪವಾಸ ಕ್ರಮಗಳಲ್ಲಿ ನೀವು ದಿನ ಪಂಚಾಂಗದಲ್ಲಿ ಕೇಳಿದ್ರಿ, ಏಕಾದಶಿ ಎಂದು ಉಪವಾಸ ಮಾಡಿದ್ರೆ ನಮ್ಮ ಪೂರ್ವಿಕರು ಅದಕ್ಕೆ ಅದರದೇ ಆದ ಮಹತ್ವವಿದೆ, ಉಪವಾಸಕ್ಕೆ ಅದರದೇ ಆದ ಶಕ್ತಿ ಇದೆ. ಸೊ ಆ ರೀತಿ ಅಷ್ಟಮಿಯನ್ನು, ಯಾಕಂದ್ರೆ ಅಷ್ಟಮ ಶನಿ ಇರೋದ್ರಿಂದ ಅಷ್ಟಮ ಶನಿ ದೋಷ ನಿವಾರಣೆ ಆಗಲು ಅಷ್ಟಮಿ ತಿಥಿಯಂದು ಉಪವಾಸ ಮಾಡೋದ್ರಿಂದ ಕೂಡ ಇದು ಕೂಡ ಉತ್ತಮ ಪರಿಹಾರ ಆಗುವಂಥದ್ದು ಸಿಂಹರಾಶಿಯವರಿಗೆ ನೋಡ್ತಾ ಬರ್ತೀವಿ. ಕಾಲಭೈರವನ ಆರಾಧನೆ ಮತ್ತು ಕುಂಬಳಕಾಯಿ ದೀಪ ಹಚ್ಚುವಂಥದ್ದು, ಕುಂಬಳಕಾಯಿ ದಾನ ಮಾಡುವಂಥದ್ದು, ಅಷ್ಟಮಿ ದಿನವನ್ನು ಒಂದು ಉಪವಾಸ ಮಾಡುವಂಥದ್ದು ಕೂಡ ಒಳ್ಳೆಯದಾಗುತ್ತೆ. ಸೊ ಇದೇ ರೀತಿ ಸಿಂಹರಾಶಿಯವರಿಗೆ ಪರಿಹಾರ ಮುಖೇನ ನಾವು ನೋಡೋದಾದರೆ ಸಿಂಹರಾಶಿಯವರು ಹೆಚ್ಚು ಸಂಖ್ಯೆಗಳನ್ನು ತಗೋಬೇಕಂತಂದರೆ ಇವರು ಸೂರ್ಯನ ಸಂಖ್ಯೆ, ರಾಶಾಧಿಪತಿಯಾದ ಸೂರ್ಯನ ಸಂಖ್ಯೆ 1 ಅಂತ ಬರುತ್ತೆ, ಮತ್ತು 6 ಅಂತ ಬರುತ್ತೆ. 1 and 6 ನಂಬರ್ಸ್ ಆರ್ ಗುಡ್ ಫಾರ್ ದಿಸ್ ಮಂತ್ ಅಂತ ಹೇಳ್ತೀವಿ. ಅದನ್ನು ಮಾಡ್ಕೊಳ್ಳಿ. ಹೆಚ್ಚು ಶುಭ ವರ್ಣ ಈ ಒಂದು ಮಾಸದಲ್ಲಿ, ಏಪ್ರಿಲ್ ಮಾಸದಲ್ಲಿ ಸಿಂಹರಾಶಿಯವರು ಕೆಂಪು ಬಣ್ಣ ಅಥವಾ ಪಿಂಕ್ ಕಲರ್ ಅಂತ ಹೇಳ್ತೀವಿ, ಆ ಒಂದು ವರ್ಣಗಳನ್ನು, ಆ ಒಂದು ಕಲರ್ನ ಬಳಸೋದ್ರಿಂದ ಇದು ಕೂಡ ಒಂದು ಒಳ್ಳೆ ಪರಿಹಾರ ಮುಖೇನವಾಗಿ ಕೆಲಸ ಮಾಡುವಂಥ. ಓಕೆ, ಸೊ ಇಷ್ಟೊತ್ತು ಕೂಡ ಗುರೂಜಿಗಳು ಸಿಂಹ ರಾಶಿಯ ಮಾಸ ಭವಿಷ್ಯದ ಬಗ್ಗೆ ತಿಳಿಸ್ಕೊಟ್ರು, ಹಾಗೆ ದ್ವಾದಶ ರಾಶಿಗಳ ಬಗ್ಗೆನೂ ಕೂಡ ತಿಳಿಸಿದ್ದಾರೆ. ಅಂದ್ರೆ ಗುರೂಜಿಗಳು ಯಾವ ಕ್ರಮವನ್ನ ಹೇಳ್ತಾರೆ ಅದನ್ನ ಕೂಡ ಅನುಸರಿಸಿ ಅಂತ ಹೇಳ್ತಾ ಧನ್ಯವಾದಗಳು ಗುರೂಜಿ ಈ ಎಲ್ಲ ಮಾಹಿತಿಗಾಗಿ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.